ವಾಸ್ತು ಪುರುಷ ಅಂತ ಅಂದರೆ ನಾವು ಇವಾಗ ಮನೆ ಕಟ್ಟುವಾಗಲಿ ಅಥವಾ ಮನೆ ಕಟ್ಟಾದ್ಮೇಲಾಗ್ಲಿ ಅದೇನಾದ್ರು ಹಾಕತ್ತಾರೆ. ಹೌದು, ಇವಾಗ ನಾವು ಗುದ್ಲಿ ಪೂಜೆ ಮಾಡುವಾಗ ವಾಸ್ತು ಪುರುಷನ ಒಂದು ಆಕಾರವನ್ನು ನಾವು ಒಂದು ಚಕ್ರವನ್ನು ಹಾಕ್ತೀವಿ. ಅಂದರೆ ವಾಸ್ತು ಪುರುಷನ ತಲೆ ಈಶಾನ್ಯಕ್ಕೆ ಬರೋ ಹಾಗೆ ಒಂದು ಫೋಟೋ ಇರುತ್ತೆ. ಸೊ ಆ ವಾಸ್ತು ಪುರುಷನ ಫೋಟೋವನ್ನು ಹಾಕ್ತೀವಿ. ರಾತ್ರಿ ಹೊತ್ತು ಕರೆಕ್ಟಾಗಿ ನಿದ್ದೆ ಬರಲ್ಲ, ಬೆಳಗ್ಗೆ ಹೊತ್ತೆಲ್ಲ ಅನ್ಈಸಿನೆಸ್ ಇರುತ್ತೆ, ಅದಾದ್ಮೇಲೆ ಒಂಥರ ಟೈರ್ಡ್ನೆಸ್ ಫೀಲ್ ಆಗುತ್ತೆ. ಇದಕ್ಕೆ ಮತ್ತೆ ವಾಸ್ತುಗೆ ಏನಾದ್ರು ಸಂಬಂಧ ಇದೆಯಾ? ಯಾವುದಾಗಿದೆ ನಿಮ್ಮ ಮನೆಯಲ್ಲಿ ಅಕಸ್ಮಾತು ನೀವು ಉತ್ತರಕ್ಕೆ ಮಲಗಿದಾಗ ಈ ರೀತಿಯಾದಂಥ ಒಂದು ಎಫೆಕ್ಟು ಆಗುತ್ತೆ. ಫಸ್ಟ್ ಸ್ನಾನ ಮಾಡಿಕೊಂಡು ಮಡಿಯಾಗಿ ಹೋಗ್ಬಿಟ್ಟು ಹಳ್ಳಿ ಮರನ ಹೋಗ್ಬಿಟ್ಟು ದರ್ಶನ ಮಾಡೋದಾಗಿರ್ಬೋದು ಅಥವಾ ಅದಕ್ಕೆ ಪ್ರದಕ್ಷಿಣೆ ಹಾಕೋದಾಗಿರ್ಬೋದು, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರು. ಇದು ಒಂದು ಒಳ್ಳೆ ಕ್ವಶನ್. ಹೌದು, ಹಾಗೆಲ್ಲ ಹೇಳ್ತಾ ಇದ್ರು ದೊಡ್ಡವರು. ದಿನಾನು ಸೂರ್ಯೋದಯಕ್ಕೆ ಮೊದಲು ಹೋಗಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂತಂದಾಗ ನಾವು ಅದಕ್ಕೊಂದು ಶ್ಲೋಕನೇ ಇದೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷಾರಾಜೇಂದ್ರ ನಮಃ. ನಮಸ್ಕಾರ ವೀಕ್ಷಕರೇ, ಮೃಗನಾಡಿ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಸುಹಾಸ್ ಶೆಟ್ಟಿ. ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ಎಸ್ ಚಂದ್ರಕಲಾ ಅವರು. ಬನ್ನಿ ಅವ್ರ ಬಗ್ಗೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ ನೋಡ್ಕೊಬರೋಣ. ಇಂತಹ ಒಂದು ವೇದಿಕ್ ವಾಸ್ತು ಶಾಸ್ತ್ರದಲ್ಲಿ MA ಇನ್ ವೇದಿಕ್ ವಾಸ್ತು, PhD ಇನ್ ವೇದಿಕ್ ವಾಸ್ತು ಮುಗಿಸಿ ಇಂಟರ್ನ್ಯಾಷನಲ್ ಜ್ಯೋತಿಷ್ಯ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿ ಜ್ಯೋತಿಷ್ಯ ಪದ್ಮಶ್ರೀ, ಜ್ಯೋತಿಷ್ಯ ಪೋಷಕರತ್ನ, ಜ್ಯೋತಿಷ್ಯ ಕೋವಿದ, ಜ್ಯೋತಿಷ್ಯ ಶಿರೋಮಣಿ ಎಂಬ ಅವಾರ್ಡ್ಗಳನ್ನ ಪಡೆದು ಸರಿಸುಮಾರು 20 ಬಿರುದುಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಹಾಗೂ ಯೋಗ ನ್ಯಾಷನಲ್ ಸ್ಪರ್ಧೆಗಾಗಿ ಕೂಡ ಭಾಗವಹಿಸಿದ್ದಾರೆ. ಜನತಾ ಟಿವಿ, ಸಿ ಬೆಂಗಳೂರು, ಸಿ ಮೈಸೂರು ಹಾಗೂ ಹಲವಾರು ಚಾನೆಲ್ಗಳಲ್ಲಿ 8 ವರ್ಷಗಳ ಕಾಲ ಲೈವ್ ಪ್ರೋಗ್ರಾಂ ನಡೆಸುತ್ತಾ ಜನರ ಪ್ರಶ್ನೆಗಳನ್ನ ಆಲಿಸಿ ಕೂತಲ್ಲಿಯೇ ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದಾರೆ. ಹೀಗೆ ಸುಮಾರು 30 ವರ್ಷಗಳ ಕಾಲ ನಿರಂತರವಾದ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ನನ್ನ ನಮಸ್ಕಾರ. ಗುರು ಹಿರಿಯರಿಗೆ, ಕಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ಮೇಡಮ್, ಲಾಸ್ಟ್ ಎಪಿಸೋಡ್ ಅಲ್ಲಿ ತುಂಬಾನೇ ಚರ್ಚೆ ಮಾಡಿದ್ವಿ, ತುಂಬಾ ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಒಂದು ಸಣ್ಣ ಇನ್ಫಾರ್ಮೇಶನ್ ನಮ್ಗೆ ಇನ್ನೂ ಬೇಕು ಅಂತ, ತುಂಬಾ ತಿಳ್ಕೊಬೇಕು ಅಂತ ನಮಗೂ ಆಸಕ್ತಿ ಇದೆ. ನಮ್ಗಾಗ್ಲಿ ನಮ್ಮ ವೀಕ್ಷಕರಿಗಾಗ್ಲಿ ಎಲ್ಲರಿಗೂ ಆಸಕ್ತಿ ಇರೋದ್ರಿಂದ ಲಾಸ್ಟ್ ಎಪಿಸೋಡ್ ಅಲ್ಲಿ ಒಂದು ವಾಸ್ತು ಮಂಡಳ ಬಗ್ಗೆ ಹೇಳಿದ್ರಿ. ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ಅದೇ ಅಂಧಕಾಸುರನ ಜೊತೆ ಶಿವ ಯುದ್ಧ ಮಾಡಬೇಕಾದ್ರೆ ಅವನ ಒಂದು ಬೆವರ ಹನಿಯಿಂದ ಒಂದು ಬೃಹದಾಕಾರದ ಪುರುಷ ಉಂಟಾಗ್ತಾನೆ. ಅವನು ಎಲ್ಲ ನುಂಗ್ಕೊಂಡು ಬರ್ತಾ ಇರೋವಾಗ ದೇವತೆಗಳೆಲ್ಲ ಏನು ಮಾಡ್ತಾರೆ, ಬ್ರಹ್ಮನ ಹತ್ರ ಬಂದು ಅಯ್ಯೋ ಎಲ್ಲ ನುಂಗ್ಬಿಡ್ತಾ ಇದ್ದಾನೆ, ಹಿಂಗಾದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ ಅಂದಾಗ ಆ ಬ್ರಹ್ಮ ಹೇಳ್ತಾನೆ, ನೀವು ದಬ್ಬಾಕಿ ಅವನನ್ನು ಆ ಭೂಮಿಯ ಕಡೆಗೆ ಎಳ್ಕೊಳ್ಳಿ ಅಂತ. ಆಗ 45 ದೇವತೆಗಳು ಅಷ್ಟದಿಕ್ಪಾಲಕರು ಸೇರಿ ಅವನ್ನ ಅದಮೆ ಇಟ್ಕೊಳ್ತಾರೆ. ಆಗ ಒಂದು ಮಂಡಲ ಆಗುತ್ತೆ. ಆ ಒಂದು ಸ್ಕ್ವೇರ್ ಅಂತ ನಾವು ಹೇಳ್ತೀವಿ. ಅದಕ್ಕೆ ವಾಸ್ತು ಪುರುಷ ಮಂಡಲ ಅಂತ ಹೇಳ್ತೀವಿ. ಆ 45 ಜನದಲ್ಲಿ ಮಧ್ಯದಲ್ಲಿ ಬ್ರಹ್ಮ ಕೂತ್ಕೊಳ್ತಾನೆ. ಸುತ್ತಲೂ 12 ಸ್ಕ್ವೇರು, ಅದರ ಹೊರವಲಯದಲ್ಲಿ 32 ಸ್ಕ್ವೇರ್ ಆಗಿ ಮಾಡ್ತಾರೆ. ಸೊ ಆ ರೀತಿ ಆದಾಗ ಏನಾಗುತ್ತೆ, ಅದಕ್ಕೆ ನಾವು ವಾಸ್ತು ಪುರುಷ ಮಂಡಲ ಅಂತ ಹೇಳ್ತೀವಿ. ಇದರಲ್ಲೆಲ್ಲ ಮುಖ್ಯವಾಗಿ ನಾವು ಏನು ಮಾಡ್ತೀವಿ ಅಂದರೆ, ಈ ಮಂಡಲದಲ್ಲಿ 9 ದೇವತೆಗಳನ್ನ ಮಾತ್ರ, ಅಂದರೆ 8 ದಿಕ್ಕುಗಳಿಗೆ 8 ದೇವತೆ, ಬ್ರಹ್ಮಸ್ಥಾನಕ್ಕೆ ಬ್ರಹ್ಮ, ಈ 8 ದಿಕ್ಕುಗಳನ್ನು ಮಾತ್ರ ತಗೊಳ್ತೀವಿ ಆ ದೇವತೆಗಳನ್ನು. ಈಗ ನಾವು ಈಶಾನ್ಯಕ್ಕೆ ಬಂದರೆ ಈಶಾನ ಅನ್ನೋ ದೇವತೆ ಆಳ್ತಾನೆ. ಪೂರ್ವಕ್ಕೆ ಬಂದಾಗ ಇಂದ್ರ ಅನ್ನೋ ದೇವತೆ ಆಳ್ತಾನೆ. ಮತ್ತು ಆಗ್ನೇಯದ ಕಡೆ ಬಂದಾಗ ಅಗ್ನಿದೇವ ಅಲ್ಲಿ ಆಳ್ತಾನೆ. ಅಲ್ಲಿಂದ ದಕ್ಷಿಣಕ್ಕೆ ಬಂದಾಗ ಯಮ, ಅದೇ ರೀತಿ ನೈಋತ್ಯಕ್ಕೆ ಬಂದಾಗ ನಿರುತಿ ಅನ್ನೋ ದೇವತೆ ಆಳ್ತಾ ಇರ್ತಾನೆ ಆ ಒಂದು ಸ್ಥಳವನ್ನು. ಅದೇ ರೀತಿ ಮತ್ತೆ ವೆಸ್ಟ್ ಅಂದರೆ ಪಶ್ಚಿಮಕ್ಕೆ ಬಂದಾಗ ಅಲ್ಲಿ ವರುಣ ಅನ್ನೋ ಒಂದು ದೇವತೆ ಅಲ್ಲಿ ಆಳ್ವಿಕೆಯನ್ನು ತಗೊಳ್ತಾರೆ. ವಾಯುವ್ಯಕ್ಕೆ ವಾಯುದೇವ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಉತ್ತರಕ್ಕೆ ಬಂದಾಗ ಕುಬೇರ. ಈ ರೀತಿ 8 ದಿಕ್ಕುಗಳಿಗೂ 8 ದೇವತೆಗಳು ಆಯಾ ಸ್ಥಾನವನ್ನು ತುಂಬ್ತಾರೆ, ಅಲ್ಲಿ ಕೂತ್ಕೊಳ್ತಾರೆ. ಇದಕ್ಕೆ ನಾವು ವಾಸ್ತು ಪುರುಷ ಮಂಡಲ ಅಂತ ಹೇಳ್ತೀವಿ. ಈಗ ಇದನ್ನು ನಾವು 2 ಭಾಗವಾಗಿ ವಿಂಗಡಿಸ್ಕೋತೀವಿ. ವಿಶ್ವಕರ್ಮ ಏನು ಹೇಳಿದ್ದಾನೆ, ವಿಶ್ವಕರ್ಮ ಪ್ರಕಾಶದಲ್ಲಿ ಇದನ್ನು ಸ್ಕ್ವೇರ್ಗಳನ್ನು 9 ವಿಭಜನೆಯನ್ನಾಗಿ ಮಾಡ್ಕೊಳ್ತಾನೆ. 9 81 ಸ್ಕ್ವೇರ್ಗಳಿದೆ ಅಂತ ಅವನು ಅದ್ರ ಬಗ್ಗೆ ಬರೆದಿದ್ದಾನೆ. ಮತ್ತು ಇನ್ನು ಮಯಾಸುರ ಅವನ ಒಂದು ಗ್ರಂಥದಲ್ಲಿ ಏನು ಮಾಡಿದ್ದಾನೆ, 64 ಭಾಗಗಳಾಗಿ ವಿಂಗಡಿಸಿದ್ದಾನೆ. ಮತ್ತು ವರಹಾಮಿರ ಏನು ಮಾಡಿದ್ದಾರೆ, ಅವರು 81 ಸ್ಕ್ವೇರ್ಗಳನ್ನು ಮಾಡಿದ್ದಾರೆ. ಇದಿಷ್ಟನ್ನು ನಾವು ಈ ಒಂದು ಪಾಲನೆಯನ್ನು ನಾವು ವಾಸ್ತು ಪುರುಷ ಮಂಡಲ ಅಂತ ಹೇಳ್ತೀವಿ. ಮಯಾಸುರನ ಜೊತೆ ಮನಸಾರ ಅನ್ನೋ ಒಂದು ಗ್ರಂಥದಲ್ಲೂ ಸಹ 64 ಭಾಗಗಳನ್ನಾಗಿ ಈ ಸ್ಕ್ವೇರ್ಗಳನ್ನ ಮಾಡಿದ್ದಾರೆ, ಪಾದ ಅಂತ ನಾವು ಹೇಳ್ತೀವಿ.
ಮೇಡಮ್ ಅದು ಇವಾಗ ವಾಸ್ತು ಪುರುಷ ಮಂಡಲ ಬಗ್ಗೆ ಹೇಳಿದ್ರಿ ಅಲ್ಲ, ಆ ವಾಸ್ತು ಪುರುಷ ಅಂತ ಅಂದ್ರೆ ನಾವು ಇವಾಗ ಮನೆ ಕಟ್ಟುವಾಗಲಿ ಅಥವಾ ಮನೆ ಕಟ್ಟಾದ್ಮೇಲಾಗ್ಲಿ ಅದೇನಾದ್ರು ಹಾಕತ್ತಾರ ಏನಾದ್ರು? ಹೌದು, ಇವಾಗ ನಾವು ಗುದ್ಲಿ ಪೂಜೆ ಮಾಡುವಾಗ ವಾಸ್ತು ಪುರುಷನ ಒಂದು ಆಕಾರವನ್ನ ನಾವು ಒಂದು ಚಕ್ರವನ್ನ ಹಾಕ್ತೀವಿ. ಅಂದ್ರೆ ವಾಸ್ತು ಪುರುಷನ ತಲೆ ಈಶಾನ್ಯಕ್ಕೆ ಬರೋ ಹಾಗೆ ಒಂದು ಫೋಟೋ ಇರುತ್ತೆ. ಸೊ ಆ ವಾಸ್ತು ಪುರುಷನ ಫೋಟೋವನ್ನ ಹಾಕ್ತೀವಿ. ಅದು ತುಂಬಾ ಒಳ್ಳೆಯದು. ರಾತ್ರಿ ಹೊತ್ತು ಕರೆಕ್ಟಾಗಿ ನಿದ್ದೆ ಬರಲ್ಲ, ಬೆಳಗ್ಗೆ ಹೊತ್ತೆಲ್ಲ ಅನ್ಈಸಿನೆಸ್ ಇರುತ್ತೆ, ಅದಾದ್ಮೇಲೆ ಒಂಥರ ಟೈರ್ಡ್ನೆಸ್ ಫೀಲ್ ಆಗುತ್ತೆ. ಇದಕ್ಕೆ ಮತ್ತೆ ವಾಸ್ತುಗೆ ಏನಾದ್ರು ಸಂಬಂಧ ಇದೆಯಾ? ಹೌದು, ಈಗ ನಾವು ಆ ರೀತಿ ಆಗುವಾಗ ನಾವು ಮಲಗುವಂಥ ಸ್ಥಳ ಯಾವುದಾಗಿದೆ ನಿಮ್ಮ ಮನೆಯಲ್ಲಿ, ಅಕಸ್ಮಾತು ನೀವು ಉತ್ತರಕ್ಕೆ ಮಲಗಿದಾಗ ಈ ರೀತಿಯಾದಂಥ ಒಂದು ಎಫೆಕ್ಟು ಆಗುತ್ತೆ. ಯಾಕೆ ಅಂತಂದರೆ ನಮಗೆಲ್ಲ ಗೊತ್ತು, ಅರ್ತ್ ಭೂಮಿ ಒಂದು ಮ್ಯಾಗ್ನೆಟ್ ಥರ ವರ್ಕ್ ಮಾಡುತ್ತೆ. ನಾವು ಆ ಕಡೆ ತಲೆ ಹಾಕ್ಕೊಂಡು ಮಲಗಿದಾಗ ಏನಾಗುತ್ತೆ, ಅಲ್ಲಿ ಬರ್ತಕ್ಕಂತಹ ಮ್ಯಾಗ್ನೆಟಿಕ್ ರೇಡಿಯೇಷನ್ಸು ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತದ ಮೇಲೆ ಆ್ಯಕ್ಟ್ ಮಾಡುತ್ತೆ. ಆವಾಗ ಎಲ್ಲ ರಕ್ತ ತಲೆಗೆ ಜಾಸ್ತಿ ಹೋಗುತ್ತೆ. ಆ ರೀತಿ ಹೋದಾಗ ಏನಾಗುತ್ತೆ, ಸಣ್ಣ ಸಣ್ಣ ರಪ್ಚರ್ಸ್ ಅಂತ ಹೇಳ್ತೀವಿ, ಆ ರೀತಿ ನಮ್ಮ ಸೆಲ್ಗಳಲ್ಲಿ ಆಗುತ್ತೆ. ಆವಾಗ ನಮಗೆ ಈ ಒಂದು ಅನ್ಈಸಿನೆಸ್ಸು ಆ್ಯಕ್ಟಿವ್ನೆಸ್ ಇರಲ್ಲ, ಈ ರೀತಿ ಆಗುತ್ತೆ. ಬೇರೆ ದಿಕ್ಕಿಗೆ ತಲೆ ಹಾಕಬೇಕಂದ್ರೆ ದಕ್ಷಿಣಕ್ಕೆ ಹಾಕ್ಬೋದು, ಪೂರ್ವಕ್ಕೆ ಹಾಕ್ಬೋದು. ಅದು ಬಿಟ್ಟು ಉತ್ತರಕ್ಕೆ ಮಾತ್ರ ತಲೆ ಹಾಕಬಾರ್ದು. ಮತ್ತು ಅದಕ್ಕೆ ಒಂದು ಕಥೆನೇ ಇದೆ, ನಮಗೆಲ್ಲ ಗೊತ್ತು, ಗಣೇಶನ ಕತೆ. ಅಂದರೆ ಪಾರ್ವತಿ ದೇವಿ ಸ್ನಾನಕ್ಕೆ ಹೋದಾಗ ಗಣೇಶನನ್ನು ಸೃಷ್ಟಿ ಮಾಡಿ ನಿಲ್ಲಿಸಿರ್ತಾಳೆ, ಈ ಕಡೆ ಯಾರು ಬಂದರೂ ಬಿಡಬೇಡ ಅಂತೇಳಿ. ಆ ಸಮಯಕ್ಕೆ ಶಿವ ಬರ್ತಾನೆ. ಶಿವ ಬಂದು ಒಳಗಡೆ ಬರ್ಲಿಕ್ಕೆ ಹೋದಾಗ ಅವನು ತಡಿತಾನೆ. ಕೋಪಕ್ಕೆ ಏನು ಮಾಡ್ತಾನೆ, ಅವನ ಶಿರವನ್ನು ಕಟ್ ಮಾಡಿಬಿಡ್ತಾನೆ. ಆಗ ಪಾರ್ವತಿ ದೇವಿ ಬಂದು ಅಳ್ತಾಳೆ, ಅಯ್ಯೋ ನನ್ನ ಮಗನ ತಲೆಯನ್ನು ತೆಗೆದುಬಿಟ್ಟೆ ಅಂತ. ಆಗ ಅವನಂತಾನೆ, ಉತ್ತರದ ಕಡೆ ಯಾರು ಮಲಗಿರ್ತಾರೋ ಆ ಒಂದು ತಲೆಯನ್ನು ತಂದು ಫಿಕ್ಸ್ ಮಾಡಿ ಅಂತ ಹೇಳ್ತಾರೆ. ಆಗ ಅಲ್ಲಿ ಇವರೆಲ್ಲ ಹೋಗಿ ನೋಡಿದಾಗ ಒಂದು ಆನೆ ಮಲಗಿರುತ್ತೆ. ಆನೆ ತಲೆಯನ್ನು ತಂದು ಈ ಒಂದು ಗಣೇಶನಿಗೆ ಫಿಕ್ಸ್ ಮಾಡ್ತಾರೆ. ಸೊ ಅದು ಸಹ ಒಂದು, ಅದಕ್ಕೆ ಹೇಳೋದು ಉತ್ತರದ ಕಡೆ ಯಾರು ತಲೆ ಹಾಕಬೇಡಿ, ತೊಂದರೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಕಥೆಯನ್ನು ನಾವು ಕಥೆ ರೂಪವಾಗಿ ಮೈಥಾಲಜಿಲಿ ಹೇಳ್ತಾರೆ. ಅವರ ಮನೆಯಲ್ಲಿ ಅವರು ಮಲಗ್ತಾ ಇರೋ ಸ್ಥಳದಲ್ಲಿ ಜಿಯೋಪಥಿಕ್ ಸ್ಟ್ರೆಸ್ ಇರ್ಬೋದು ಅಥವಾ ಡಿಫ್ಲಿಕ್ಟೆಡ್ ಎನರ್ಜಿ ಇರ್ಬೋದು, ಅದನ್ನು ಈ ರೀತಿ ತೊಂದರೆಯನ್ನು ಕೊಡ್ತಾ ಇರುತ್ತೆ. ಅದೆರಡನ್ನೂ ನಾವು ನೋಡಿಕೊಂಡು ಅದಕ್ಕೆ ಪರಿಹಾರ ಮಾಡಿಕೊಂಡಾಗ ಚೆನ್ನಾಗಾಗುತ್ತೆ. ಈ ಕ್ವಶನ್ ಹಿಂಗ್ ಬಂತು ಅಂತ ಅಂದ್ರೆ, ಯಾಕೆಂದ್ರೆ ಯಾವ್ದಾದ್ರು ಒಂದು ಹೋಟೆಲ್ ಅಲ್ಲಿ ನಾವು ನೋಡಿರಲ್ಲ ವಾಸ್ತವಾಗ್ಲಿ, ಅಥವಾ ಯಾವ ಡೈರೆಕ್ಷನ್ ಅಲ್ಲಿ ಮಲಗ್ತೀವಿ ಅನ್ನೋ ನಮಗೂ ಗೊತ್ತಿರಲ್ಲ. ಬಟ್ ಏನೋ ಒಂದು ಅನ್ಈಸಿನೆಸ್ ಇರುತ್ತಲ್ಲ, ಅದಕ್ಕಾಗಿ ಕ್ವಶನ್ ಆಗ್ಲಿ ನನಗೆ ಒಂದು ಫ್ರೇಮಿಂಗ್ ಅನ್ನೋದಾಗ್ಲಿ ನಿಮಗೆ ಕೇಳ್ಬೇಕಂತ ಅನಿಸ್ತು, ಅದಕ್ಕೆ ಕೇಳಿದೆ. ಮೇಡಮ್ ಏನು ಅಂತ ಅಂದ್ರೆ, ಇವಾಗ ನಮ್ಮ ಅಜ್ಜಿ ಆಗ್ಲಿ ಅಥವಾ ತಾತ ಆಗ್ಲಿ ಬೆಳಗ್ಗೆ ಹೊತ್ತೇನೆ ನಮ್ಗೆ ಹೇಳ್ತಾ ಇದ್ರು, ಎಬ್ಬಿಸ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಮಡಿಯಾಗಿ ಹೋಗ್ಬಿಟ್ಟು ಅರಳಿ ಮರನ ಹೋಗ್ಬಿಟ್ಟು ದರ್ಶನ ಮಾಡೋದಾಗಿರ್ಬೋದು, ಅಥವಾ ಅದಕ್ಕೆ ಪ್ರದಕ್ಷಿಣೆ ಹಾಕೋದಾಗಿರ್ಬೋದು, ಹೋಗ್ಬಿಟ್ಟು ಬನ್ನಿ ಅಂತ ಹೇಳ್ತಾ ಇದ್ರು. ನಮಗೂ ಗೊತ್ತಿಲ್ಲ ಏನಕ್ಕೆ ಅಂತ. ಸೊ ನೀವು ಇವಾಗ ಬಂದಿರೋದ್ರಿಂದ ಸಾಕಷ್ಟು ಇನ್ಫಾರ್ಮೇಶನ್ ತಿಳ್ಕೊಬಹುದು ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ ಮೇಡಮ್. ಇದು ಒಂದು ಒಳ್ಳೆ ಕ್ವಶನ್. ಹೌದು, ಹಾಗೆಲ್ಲ ಹೇಳ್ತಾ ಇದ್ರು ದೊಡ್ಡವರು. ದಿನಾನು ಸೂರ್ಯೋದಯಕ್ಕೆ ಮೊದಲು ಹೋಗಿ ಪ್ರದಕ್ಷಿಣೆ ಮಾಡಿ ಅಂತ ಹೇಳ್ತಾ ಇದ್ರು. ಯಾಕೆ ಹೇಳ್ತಾ ಇದ್ರು ಅಂತಂದಾಗ, ನಾವು ಅದಕ್ಕೊಂದು ಶ್ಲೋಕನೇ ಇದೆ, ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷಾರಾಜೇಂದ್ರ ನಮಃ. ಈ ಶ್ಲೋಕನ ಹೇಳ್ಕೊಂಡು ಸುತ್ತಾಕಿ ಅಂತ ಇದ್ರು. ಅಂತಂದ್ರೆ ಮೂಲತೋ ಬ್ರಹ್ಮರೂಪಾಯ, ಅರಳಿ ಮರದ ಬುಡದಲ್ಲಿ ಬ್ರಹ್ಮ ವಾಸ ಮಾಡ್ತಾನೆ, ಅವನ ಒಂದು ರೇಸು ಬೆಳಗ್ಗೆ ಹೊತ್ತು ಬರ್ತಾ ಇರುತ್ತೆ. ಅಂತಂದ್ರೆ ನಾವು ಈಗ ಸೈಂಟಿಫಿಕ್ ಆಗಿ ಓಝೋನ್ ಅಂತ ಕರಿತೀವಿ. ಓಝೋನ್ ಕಿರಣಗಳು ಆ ಒಂದು ಟೈಮಲ್ಲಿ ಬರ್ತಾ ಇರುತ್ತೆ. ಅದು ತುಂಬಾ ಪ್ರಾಣಶಕ್ತಿಯನ್ನ ಹೊಂದಿರುತ್ತೆ. ಇವಾಗ ನಮಗೆ ತುಂಬ ತೊಂದರೆ ಆದಾಗ ಏನಾಗುತ್ತೆ, ನಮ್ಮ ಆರ ಪವರ್ ಎಲ್ಲ ಕಮ್ಮಿ ಆಗೋಗಿರುತ್ತೆ. ಸೊ ಅಲ್ಲಿ ಹೋಗಿ ಸುತ್ತಾಕ್ದಾಗ ಏನಾಗುತ್ತೆ, ದಿನ ಓಝೋನ್ ಕಿರಣದ ಒಂದು ನಾವು ಗಾಳಿಯನ್ನು ತಗೊಂಡಾಗ ಏನಾಗುತ್ತೆ, ಆ ಆರ ಪವರು ಜಾಸ್ತಿ ಆಗುತ್ತೆ. ಆರ ಪವರ್ ಅಂದ್ರೆ ಏನಿಲ್ಲ, 7 ಚಕ್ರಗಳಿರುತ್ತಲ್ಲ, ಆ 7 ಚಕ್ರಗಳ ಶಕ್ತಿ ನಮಗೆ ಜಾಸ್ತಿ ಆಗುತ್ತೆ. ಮತ್ತೆ ಮಧ್ಯತೋ ವಿಷ್ಣು ರೂಪಿಣಿ, ಮಧ್ಯಾಹ್ನ ಆಗ್ತಾನು ನಮಸ್ಕಾರ ಹಾಕ್ಬೋದು. ಆವಾಗ ನಮಗೆ ಈ ಕಲಿಯುಗದ ಸುಖ ಭೋಗಗಳೆಲ್ಲ ಸಿಗುತ್ತೆ. ಯಾಕೆಂದ್ರೆ ವಿಷ್ಣು ಆ ಟೈಮ್ನಲ್ಲಿ ಅವನ ಒಂದು ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಸೊ ಹಂಗೆ ರಾತ್ರಿ ಹೊತ್ತೇನಾಗುತ್ತೆ, ಅಗ್ರತೋ ಶಿವರೂಪಾಯ ಅಂತೀವಿ. ಅಂದ್ರೆ ರಾತ್ರಿ ಹೊತ್ತು ಶಿವನ ಒಂದು ಕಿರಣ, ಶಿವ ಅಲ್ಲಿ ವಾಸ ಮಾಡೋದ್ರಿಂದ ಶಿವನ ಕಿರಣಗಳು ಬರ್ತಾ ಇರುತ್ತೆ. ಅಂತಂದ್ರೆ ಲಯ, ಶಿವ ಅಂದ್ರೆ ನಮಗೆ ಗೊತ್ತು, ಲಯ ಅಂತ ಅಂದ್ರೆ ಆ ಟೈಮ್ನಲ್ಲಿ ನೆಗೆಟಿವ್ ಎನರ್ಜಿ ಬರ್ತಾ ಇರುತ್ತೆ. ಸೊ ನಾವು ರಾತ್ರಿ ಹೊತ್ತು ಆ ಒಂದು ಅರಳಿ ಮರದ ದರ್ಶನ ಮಾಡಬಾರ್ದು, ಪ್ರದಕ್ಷಿಣ ಹಾಕಬಾರ್ದು ಅಂತ ಹೇಳ್ತೀವಿ. ಮೇಡಮ್, ಅರಳಿ ಮರದ್ದು ನೆರಳು ಕೂಡ ಬೀಳಬಾರ್ದು ಅಂತಾರೆ, ಏನಕ್ಕೆ? ಇವಾಗ ರಾತ್ರಿ ಹೊತ್ತು ಬರ್ತಕ್ಕಂಥ ನೆಗೆಟಿವ್ ರೇಸು ಆ ನೆರಳು ಎಷ್ಟು ದೂರ ಬೀಳುತ್ತೋ ಅಷ್ಟು ದೂರನೂ ಬರ್ತಾ ಇರುತ್ತೆ. ಆದ್ರಿಂದ ನಾವೇನು ಮಾಡಬೇಕು, ಆ ನೆರಳು ಬೀಳುವಂತಹ
ಸ್ಥಳವನ್ನ ಬಿಟ್ಟು ಮನೆಯನ್ನ ಕಟ್ಕೋಬೇಕು ಅಂತ ಹೇಳ್ತಾರೆ. ಮೇಡಮ್, ಇನ್ನೊಂದು ಸಣ್ಣ ಕ್ವಶನ್ ಇತ್ತು ನನ್ನ ಕಡೆಯಿಂದ. ಸೊ ಇವಾಗ ಯಾವ್ದಾದ್ರು ಒಂದು ಮನೆ ಎದುರುಗಡೆನೆ ಒಂದು ರೋಡ್ ಪಾಸ್ ಆಗಿರುತ್ತೆ, ಫಾರ್ ಎಕ್ಸಾಂಪಲ್ ರೋಡ್ ಹಿಟ್ ಅಂತಾನು ಹೇಳ್ತೀವಿ, ಅದರಿಂದ ಏನಾದ್ರು ಎಫೆಕ್ಟ್ ಆಗುತ್ತಾ? ಖಂಡಿತ. ಇವಾಗ ರೋಡ್ ಹಿಟ್ ಅಂದ್ರೆ ಅದೇ ನಮ್ಮ ಮನೆಯಲ್ಲಿ ಯಾವ ಕಡೆ ರೋಡು ಉದ್ದ ನಮ್ಮ ಮನೆಗೆ ಹೊಡಿತಾ ಇರುತ್ತೋ ಅದಕ್ಕೆ ರೋಡ್ ಹಿಟ್ ಅಂತ ಹೇಳ್ತೀವಿ. ಈ ರೋಡ್ ಹಿಟ್ ಅಂದ್ರೆ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿ ಎಫೆಕ್ಟ್ ಅನ್ನ ಕೊಡುತ್ತೆ. ಇವಾಗ ಪೂರ್ವ ದಿಕ್ಕಿಗೆ ಬಂದಾಗ ರೋಡ್ ಹಿಟ್ಟು ಪೂರ್ವ ಈಶಾನ್ಯದ ಕಡೆ ರೋಡ್ ಇದ್ದಾಗ ಏನಾಗುತ್ತೆ, ಅದು ಒಳ್ಳೇದು ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಪೂರ್ವ ಈಶಾನ್ಯದಲ್ಲಿ ನಮಗೆ ಬರ್ತಕ್ಕಂಥದ್ದು ಬರೀ ಪಾಸಿಟಿವ್ ರೇಸು. ಆ ರೋಡಿಂದ ಬರ್ತಕ್ಕಂಥ ರೇಸು ಮನೆಯಲ್ಲಿ ಮನೆ ಒಳಗಡೆ ಬಂದಾಗ ಅದು ನಮಗೆ ಜಾಸ್ತಿ ಪ್ರಸರಿಸುತ್ತೆ. ಸೊ ಅದು ಒಳ್ಳೇದು ಅಂತ ಹೇಳ್ತೀವಿ. ಅದೇ ರೀತಿ ಪೂರ್ವಕ್ಕೆ ರೋಡ್ ಇಟ್ಟಿದ್ದಾಗ ಅದು ಒಳ್ಳೇದು ಅಂತ ಹೇಳ್ತೀವಿ. ಮತ್ತೆ ಪೂರ್ವ ಆಗ್ನೇಯ, ಸೌತ್ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತ ಹೇಳ್ತೀವಿ. ಆ ಕಡೆ ರೋಡ್ ಇದ್ದಾಗ ಏನಾಗುತ್ತೆ, ಅದು ನಮಗೆ ಕೆಟ್ಟದನ್ನ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಬರ್ತಕ್ಕಂಥ ನೆಗೆಟಿವ್ ರೇಸು ನಮ್ಮ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಪಾಸಿಟಿವ್ ರೇಸ್ಗಿಂತ ಜಾಸ್ತಿ ಇರುತ್ತೆ. ಸೊ ಅಲ್ಲಿ ರೋಡು ಇಟ್ಟಾಗಬಾರ್ದು ಅಂತ ಹೇಳ್ತೀವಿ. ಮತ್ತೆ ಈಗ ದಕ್ಷಿಣದ ಕಡೆ ಬಂದಾಗ ದಕ್ಷಿಣ ಆಗ್ನೇಯದ ಕಡೆ ರೋಡ್ ಇಟ್ಟಾಗ್ಬೋದು, ಅದೊಂದು ಕಡೆ ನಮಗೆ ಒಳ್ಳೇದು ರೋಡ್ ಇಟ್ಟಿದ್ದಾಗ ಅಂತ ಹೇಳ್ತೀವಿ. ಅದೇ ರೀತಿ ಪಶ್ಚಿಮದ ಕಡೆ ಬಂದಾಗ ಪಶ್ಚಿಮ ವಾಯುವ್ಯದ ಕಡೆ ರೋಡು ಏನಾದರೂ ಹಿಟ್ಟಾದ್ರೆ ಅದು ನಮಗೆ ಒಳ್ಳೇದು ಮಾಡುತ್ತೆ. ಪಶ್ಚಿಮಕ್ಕಾಗ್ಲಿ ಪಶ್ಚಿಮ ನೈಋತ್ಯ ಆಗಲಿ ರೋಡ್ ಇಟ್ಟು ಆಗಬಾರ್ದು. ಸೊ ಅದೇ ರೀತಿ ಉತ್ತರದ ಕಡೆ ಬಂದಾಗ ಉತ್ತರದ ಎಲ್ಲ ಕಡೆನೂ ನಮಗೆ ಒಳ್ಳೇದು ಅಂತ ಹೇಳಕ್ಕಾಗಲ್ಲ. ಉತ್ತರದ ವಾಯುವ್ಯ ನಮಗೆ ಕೆಟ್ಟದನ್ನ ಮಾಡುತ್ತೆ, ನೆಗೆಟಿವ್ ರೇಸ್ ಬರ್ತಾ ಇರುತ್ತೆ. ಉತ್ತರ ದಿಕ್ಕಿನಲ್ಲಿ ಮತ್ತೆ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ನಮಗೆ ಒಳ್ಳೆ ರೇಸ್ ಬರ್ತಾ ಇರುತ್ತೆ. ಸೊ ಈ ರೀತಿ ಒಂದೊಂದು ದಿಕ್ಕಿನಲ್ಲೂ ಸಹ ರೋಡ್ ಹಿಟ್ ಆಗೋದು ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಏನಕ್ಕೆ ಈ ಕ್ವಶನ್ ಬಂತು ಅಂದ್ರೆ, ಎಷ್ಟೊಂದ್ ಕಡೆ ನಾನು ನೋಡಿದೀನಿ ಖಾಲಿ ಸೈಟ್ಗಳಿರುತ್ತೆ, ಇಲ್ಲಾಂದ್ರೆ ಮನೆಗಳು ಅಷ್ಟಿರಲ್ಲ, ಯಾವ್ದು ಡೈರೆಕ್ಷನ್ ಕೂಡ ಇದೆ ಅದರಲ್ಲಿ ಅನ್ನೋದು ಗೊತ್ತಿರ್ಲಿಲ್ಲ ಮೇಡಮ್. ವೀಕ್ಷಕರೇ, ಎಲ್ಲ ತಿಳ್ಕೊಂಡ್ರಿ ಇನ್ಫಾರ್ಮೇಶನ್ ಈ ಎಪಿಸೋಡ್ ಅಲ್ಲಿ. ನನಗೆ ತುಂಬಾ ಬೇಕಾಗಿರೋ ಅಂತ ಇನ್ಫಾರ್ಮೇಶನ್ಸ್ ನಾನು ತಗೊಂಡೆ. ಹಾಗಾಗಿ ನಿಮ್ಗೂ ಏನಾದ್ರು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಏನೇ ಇದ್ರು ಕಮೆಂಟ್ ಮಾಡಿ. ಅದಾದ್ಮೇಲೆ ನಂಬರ್ ಕೂಡ ಇರುತ್ತೆ, ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೂ ತಿಳಿಸ್ತೀವಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನಿಮ್ದೇನಾದ್ರು ಕ್ವಶನ್ಸ್ ಏನಾದ್ರು ಇದ್ರೆ ಚರ್ಚೆನೂ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಒಂದು ಬೆಲ್ ಐಕನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಸೊ ನಮ್ಮ ವೀಕ್ಷಕರಾಗ್ಲಿ ತಗೋಬೇಕು ಅಂತ ಅನ್ಕೊಂಡಿರ್ತೀವಿ, 40-60 ಅಥವಾ 30-40 ಬರೀ ಸೈಟ್ದು ಡೈಮೆನ್ಷನ್ ಇಲ್ಲ. ಅದು ಬಿಟ್ರೆ ನಾವೇನ್ ಮಾಡ್ತೀವಿ, ಪ್ರೈಸಿಂಗ್ ಅಲ್ಲಿ ಒಂದ್ ಸ್ವಲ್ಪ ನೋಡ್ತೀವಿ. ಅದು ಬಿಟ್ಟು ನಾವು ಯಾವ್ದಾದ್ರು ಒಂದು ಸೈಟ್ ನೋಡುವಾಗ ಅದರದ್ದು ಮಣ್ಣು ಅಥವಾ ಅದರದ್ದು ಕಲ್ಲರು, ಅದರದ್ದು ಗುಣಗಳು ಏನಾದ್ರು ನೋಡ್ಬೇಕಾ? ಈಗ ನಾವು ಸೈಟನ್ನು ತಗೋಬೇಕಂದಾಗ ಮಣ್ಣು ತುಂಬ ಇಂಪಾರ್ಟೆಂಟ್. ಈ ಮಣ್ಣಲ್ಲಿ ಇವಾಗ ನಾವು 4 ಥರ ಮಣ್ಣನ್ನು ನೋಡ್ತೀವಿ. ಒಂದು ಬಂದು ಕೆಂಪು ಮಣ್ಣು, ಕಪ್ಪು ಮಣ್ಣು, ಕೆಲವು ಕಡೆ ಬಿಳಿ ಮಣ್ಣು, ಕೆಲವು ಕಡೆ ಹಳದಿ ಮಣ್ಣು, ಈ ಥರ 4 ಥರ ಇರುತ್ತೆ. ಮೇಡಮ್, ನಮ್ಮ ತಾತ ಅಜ್ಜಿ ಮನೆಗಳಲ್ಲಿ ನಾವು ಹೋದಾಗ ಹೊಸಲ ಹತ್ರ ತಾಮ್ರದ ಚೊಂಬಲ್ಲಿ ನೀರ್ ಇಡ್ತಾ ಇದ್ರು. ಅದ್ರ ಎಫೆಕ್ಟ್ ಏನಕ್ಕೆ ಮ್ಯಾಮ್? ಮೇಡಮ್, ಮನೆಯಲ್ಲಿ ಸೌತ್ ವೆಸ್ಟ್ ಖಾಲಿ ಬಿಟ್ರೆ ಏನಾಗ್ಬೋದು? ಅಂದರೆ ನಾವು ಒಂದು ಮನೆಗೆ ಹೋದ್ಮೇಲೆ ಅದ್ರ ಪರಿಣಾಮ ನಮಗೆ ಬಿದ್ದು ನಮಗೆ ಎಫೆಕ್ಟ್ ಯಾವಾಗ ಆಗುತ್ತೆ ಅಂದರೆ ಒಂದು 3 ತಿಂಗಳು ಆಗಬೇಕು. 3 ತಿಂಗಳು ಆಗ್ತಾ ಇದ್ದಂಗೆ ಅದರ ಪರಿಣಾಮ ನಮ್ಮ ಮೇಲೆ ಶುರುವಾಗುತ್ತೆ.